ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ. ಇನ್ನೇನು ಹೋಗ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಬರೀ ಒಂದೇ ದೇವಸ್ಥಾನಕ್ಕೆ, ಬೇರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ. ನೋಡಿಕೊಂಡು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಸಂಜೆ 7 ಆಗೈತೆ. 7-8 o'clock ಹಂಗೆ ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಬೆಳಕಾಗ್ತೈತೆ. ಇನ್ನೇನು ಮಂತ್ರಾಲಯ ಮಿನಿಮಮ್ ನಮಗೆ ಲಾಂಗೇ ಆಗುತ್ತೆ. ಒಂದು 8-9 hours 10 hours ಆಗುತ್ತೋ ಗೊತ್ತಿಲ್ಲ. ಹೋಗ್ತಾ ಇದ್ವಿ. ನಾನು ನಮ್ಮ ಯಜಮಾನ್ರು ಇಬ್ರು ಹೋಗ್ತಾ ಇದೀವಿ. ನಾವು ಹೋಗುವಾಗ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಪಾಕಶಾಲಾ ಬಂದಿದ್ದೀವಿ. ಇಲ್ಲಿ ಟಿಫನ್ ತೊಗೊಂಡಿದ್ವಿ. ನಾನು ಮಸಾಲೆ ದೋಸೆ ತೊಗೊಂಡೆ. ನಮ್ಮ ಯಜಮಾನ್ರು ಇಡ್ಲಿ ವಡೆ ಸಾಂಬಾರು ಮತ್ತು ಉಪ್ಪಿಟ್ಟು ಕೇಸರಿ ಬಾತ್ ತೊಗೊಂಡ್ವಿ. ಇವಾಗ ಇಲ್ಲಿ ಟಿಫನ್ ಮಾಡಿಕೊಂಡು ಕಾಫಿ ಕುಡಿಬೇಕು. ಬೆಳಗ್ಗೆ ಅಲ್ವಾ, ಕಾಫಿ ಕುಡಿಬೇಕು. ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡು ಇನ್ನೇನು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನಾವು ಇಲ್ಲಿಂದ ಎಕ್ಸಿಟ್ ಆಗಿ ತಿರ್ಗಾ ನಾವು ವಾಪಸ್ಸು ಅಂದರೆ ಹೋಗ್ಬೇಕು. ತುಂಬ ಲಾಂಗ್ ಆಯ್ತಲ್ವಾ, ಫುಲ್ ಜರ್ನಿನೇ ಆಗೋಗುತ್ತೆ. ಬರೀ 1 hour 2 hour ದರ್ಶನ ಆದರೆ ಬರೀ ಜರ್ನಿನೇ ಇರುತ್ತೆ. ಇವತ್ತು ಬೆಳಿಗ್ಗೆ ಸಂಜೆ ಅಷ್ಟೊತ್ತಿಗೆ ನಾವು ವಾಪಸ್ ಬರಬೇಕು. ಇಲ್ಲಿಂದ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಹೋಗ್ತಾ ಇದ್ದೀವಿ. ಹೈವೇ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು. ಇನ್ನೇನು ಹತ್ರ ಇದ್ದೀವಿ, ಮಂತ್ರಾಲಯ ಹತ್ರ ಇದ್ದೀವಿ. ಇನ್ನೇನು ಹತ್ರ ರೀಚ್ ಆಗ್ತಾ ಇದ್ದೀವಿ. ಇವಾಗ ಹೋಗಿ ದರ್ಶನ ಇನ್ನೇನು ಬಂದು ರೀಚ್ ಆಗೋದ್ವಿ. ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇವತ್ತು ಬಂದು ಬುಧವಾರ, ಅಷ್ಟೊಂದು ರಶ್ ಇರಲ್ಲ. ಗುರುವಾರ ಇದ್ರೆ ತುಂಬ ರಶ್ ಇರತ್ತೆ. ಭಾನುವಾರ ಗುರುವಾರ ಎಲ್ಲ ರಶ್ ಇರತ್ತೆ. ಇವತ್ತು ಬುಧವಾರ ಅಲ್ವಾ, ಸ್ವಲ್ಪ ಕಮ್ಮಿನೇ ಇದ್ರು. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ನಾನು ಬಂದು ಮಂತ್ರಾಲಯಕ್ಕೆ ಇದು 3ನೇ ಸಲ ಬರ್ತಾ ಇರೋದು. ಚಿಕ್ಕ ವಯಸ್ಸಲ್ಲಿ ಬಂದು ನಾನು ಒಂದು 12 ವರ್ಷ ಹುಡುಗಿಯಲ್ಲಿ ನಮ್ಮ ಅಜ್ಜಿ ನಮ್ಮ ತಾತನ ಜೊತೆ ಬಂದಿದ್ವಿ. ತಿರ್ಗಾ ಬಂದು ಇವಾಗ ಮದುವೆ ಆಗಿ ಇವಾಗ ರೀಸೆಂಟ್ ಒಂದು 5 years ಒಳಗಡೆ ನಾನು ಇದು 2 ಸಲ ಬಂದಿರೋದು. ಟೋಟಲ್ ನಾವು ಇದು 3 ಸಲ ಅಷ್ಟೇ ನಾನು ಬಂದಿರೋದು. ಒಟ್ನಲ್ಲಿ ಬಂದಿದ ತಕ್ಷಣ ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಿ ಆಗ್ತೈತೆ. ನಾವು ಇವಾಗ ಮಂತ್ರಾಲಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಹೋಗಿ ದರ್ಶನಕ್ಕೆ ಹೋಗ್ಬೇಕು. ನಾನು ನಮ್ಮ ಯಜಮಾನ್ರು ಇಬ್ಬರು ಬಂದಿದ್ದೀವಿ. ಇವಾಗ ನಾನು ನಮ್ಮ ಯಜಮಾನ್ರು ಇಬ್ಬರು ಮಂತ್ರಾಲಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೋಗಿ ದರ್ಶನಕ್ಕೆ ಹೋಗ್ಬೇಕು. ಮಂತ್ರಾಲಯ ದೇವಸ್ಥಾನ ತುಂಬ ದೊಡ್ಡದು ದೇವಸ್ಥಾನ. ತುಂಬ ಜನ ಹರಕೆ ಮಾಡ್ಕೊತಾರೆ. ಇಲ್ಲಿ ತುಂಬ ಉರುಳು ಸೇವೆ ಮಾಡೋರು, ಹೆಜ್ಜೆ ನಮಸ್ಕಾರ ಮಾಡೋರೆಲ್ಲ ತುಂಬ ಜಾಸ್ತಿ ಮಾಡ್ತಾ ಇರ್ತಾರೆ. ನಾನು ತುಂಬ ಸಲ ನೋಡಿದ್ದೀನಿ. ಸೇವಾಕರ್ತರನ್ನು ಮಾತ್ರ ಒಳಗೆ ಬಿಡಲಾಗುತ್ತದೆ. ఇప్పుడు స్వాములు వస్తారా? ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತು ರಶ್ ಕಮ್ಮಿ ಇತ್ತು, ಚೆನ್ನಾಗಾಯ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಒಬ್ಬರು ಬಂದ್ಬಿಟ್ಟು ಮಾತಾಡ್ಸಿದ್ರು. ಒಂಥರ ತುಂಬ ಖುಷಿ ಆಯಿತು. ಎಲ್ಲಾನ ಹೋದರೆ ಸಿಕ್ಕಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೂ. ಒಟ್ಟಿನಲ್ಲಿ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ ಅನ್ನೋದು ನಮಗೂ ಖುಷಿ ಆಗುತ್ತೆ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಪ್ರಸಾದದ ಹತ್ರ ಬಂದು ಅನ್ನ ಸಾಂಬಾರು ಮತ್ತು ಮೊಸರು ಸಾರು ಹಾಕಿದ್ರು, ಮೊಸರನ್ನ ಹಾಕಿದ್ರು, ಬೇಳೆ ಸಾರು. ಇಷ್ಟು ನಾವು ಊಟ ಮಾಡಿಕೊಂಡು ಇವಾಗ ಎಕ್ಸಿಟ್ ಆಗಬೇಕು.
ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗುವಾಗ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ, ಅವಾಗಲಿಂದ ತೊಗೊಳಕ್ಕಾಗಿರ್ಲಿಲ್ಲ. ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ. ದರ್ಶನ ಮುಗಿಸ್ಕೊಂಡು ಈಗ ಎಲ್ಲಿ ಇಟ್ಲು ಹಾಕ್ಕೊಂಡ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು 2-3 ಸಲ ಹೋಗಿ ಲೈನಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಇವತ್ತಂತೂ ರಶ್ ಅನ್ನೋದೇ ಇರಲಿಲ್ಲ, ಚೆನ್ನಾಗಾಯಿತು ದರ್ಶನ ಎಲ್ಲ. ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ಊಟ ಮುಗಿಸ್ಕೊಂಡು ಇವಾಗ ಪ್ರಸಾದ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಮಂತ್ರಾಲಯ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಜರ್ನಿನೇ ಆಗುತ್ತೆ. ನಾವು ನೈಟ್ ಅಷ್ಟೊತ್ತಿಗೆ ನಾವು ಮನೆಗೆ ಹೋಗಿ ಸೇರಬೇಕು. ಅದಕ್ಕೋಸ್ಕರ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಅಷ್ಟೊಂದು ಇವತ್ತು ರಶ್ ಇರಲಿಲ್ಲ ಅಲ್ವಾ, ಆರಾಮಾಗಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ಬರ್ಬೋದು. ರಶ್ ಇದ್ದರೆ ಅಂತೂ ಒಂದೇ ಸಲ ತಳ್ತಾ ಇರ್ತಾರೆ, ಬೇಜಾರಾಗೋಗುತ್ತೆ. ಈ ರಶ್ ಇಲ್ದಿದ್ರೆ ನಾವು 2 ಸಲ 3 ಸಲ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಎಷ್ಟು ಚೆನ್ನಾಗಿರುತ್ತೋ, ನಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ನಾವು ಎಷ್ಟೋ ಸಲ ಬಂದು ದರ್ಶನ ಮಾಡ್ತಾ ಇದ್ದೀವೇನೋ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ತುಂಬ ಇಷ್ಟ, ಇವತ್ತಂತೂ ತುಂಬ ಖುಷಿ ಆಯಿತು. ಚೆನ್ನಾಗಿ ದರ್ಶನ ಆಯಿತು ಅಂದ್ಬಿಟ್ಟು ಕಣ್ಣು ತುಂಬ ನೋಡಿಕೊಂಡು ಬಂದ್ವಿ ರಾಘವೇಂದ್ರ ಸ್ವಾಮಿನ. ಇವತ್ತು ವಾಪಸ್ ಇನ್ನೇನು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟೊತ್ತಿಗೆ ಒಂದು 10 ಅವರ್ಸ್ ಆಗ್ಬೋದು ಅನಿಸುತ್ತೆ. ಇನ್ನು ಬೆಂಗಳೂರು ಹತ್ರ ಇರುವಾಗ ಟ್ರಾಫಿಕ್ ಇರುತ್ತೆ. ಇವಾಗ ಬಂದು ಸ್ನ್ಯಾಕ್ಸ್ ಏನಾನ ತಿನ್ನೋಣ ಅಂದರೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು, ಸಂಜೆ ಆಗಿತ್ತಲ್ವ, ಕಾಫಿ ತೊಗೊಂಡು ಚರ್ಮರಿ ತೊಗೊಂಡು ತಿಂದ್ಬಿಟ್ಟು ಇನ್ನೇನು ವಾಪಸ್ ಹೋಗಬೇಕು. ವಾಪಸ್ ಬಂದು ರೀಚ್ ಆದ್ವಿ. ದೇವಸ್ಥಾನದಿಂದ ನಮ್ಮ ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಇನ್ನೇನು ನೈಟ್ ಆಗಿತ್ತಲ್ವ, ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ರು. ಇಲ್ಲಿ ಊಟ ಮಾಡಿಕೊಂಡು ನಾವು ವಾಪಸ್ ಹೋಗಬೇಕು. ಇವತ್ತು ನೈಟ್ ಅಷ್ಟೊತ್ತಿಗೆ ನಾವು ಮನೆಗೆ ಹೋಗಿ ರೀಚ್ ಆಗಬೇಕು. ಇವತ್ತು ಟೊಮೆಟೊ ಬಾತು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಟೊಮೆಟೊ ಬಾತ್ ಬಂದು ಅದಕ್ಕೋಸ್ಕರ ನಮ್ಮ ಅತ್ತೆ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡಿಸ್ಕೊತಾ ಇದ್ದೀವಿ. ನಮ್ಮ ಅತ್ತೆಯವರು ಟೊಮೆಟೊ ಬಾತ್ ಮಾಡಿಕೊಟ್ರು. ಬಿಸಿ ಬಿಸಿ ಊಟ ಮಾಡಿಕೊಂಡು ಇವಾಗ ವಾಪಸ್ ಹೋಗಬೇಕು. ನಾವು ಹೋಗೋಷ್ಟೊತ್ತಿಗೆ 1.5 ಅವರ್ ಆಗುತ್ತೆ. ಟ್ರಾಫಿಕ್ ನೋಡಬೇಕೆ ಎಷ್ಟೊತ್ತಿರುತ್ತೆ. ಒಂದೊಂದು ಸಲ ನೈಟ್ ಹೊತ್ತು ತುಂಬ ಟ್ರಾಫಿಕ್ ಇರುತ್ತೆ. ನಾವು ಇಲ್ಲಿ ಬಂದು ನಾವು ಜಾಲಹಳ್ಳಿ ಕ್ರಾಸ್ ಹತ್ರ ನಾವು ಇದ್ದೀವಿ. ತುಂಬ ಟ್ರಾಫಿಕ್ಕು ಜಾಮ್ ಆಗಿಬಿಟ್ಟಿತ್ತು. ಫ್ಲೈಓವರ್ ಮೇಲೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾವಲ್ಲಿ ಸ್ಟಾಪ್ ಆಗೋಗಿತ್ತು. ಎಲ್ಲ ಮುಂದೆಗಡೆ ಆಕ್ಸಿಡೆಂಟ್ ಏನೋ ಆಗಿತ್ತು ಅನ್ಸುತ್ತೆ, ಏನು ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ನಿದ್ದೆ, ನನಗೂ ನಿದ್ದೆ ಬರ್ತಾಯಿತ್ತು. ಏನು ಮೂನೇ ಆಗ್ತಾಯಿರಲಿಲ್ಲ. ನಾವು 1.5 ಅವರ್ ಹೋಗೋದು, ಮಿನಿಮಮ್ 2.5-3 ಅವರ್ಸ್ ಆಗ್ತೈತೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ರೆಸ್ಟ್ ತೊಗೊತಾ ಇದ್ವಿ. ಅವ್ರಿಗೂ ನಿದ್ದೆ, ನನಗೂ ನಿದ್ದೆ ಬರ್ತಾಯಿತ್ತು. ಇನ್ನು ಯಾವಾಗ ಹೋಗೋದಪ್ಪ, ಯಾವಾಗಪ್ಪ ಟ್ರಾಫಿಕ್ ಓಪನ್ ಆಗುತ್ತೆ ಅನ್ನೋದು ಅನಿಸ್ತಾ ಇತ್ತು ನಮಗೆ. ಇವತ್ತು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮಾರನೇ ದಿವಸದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಾವು ಸ್ವಲ್ಪ ಟೆರೆಸ್ ಮೇಲೆ ಆಲ್ಟ್ರೇಷನ್ ಮಾಡಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಮಂಗಳೂರು ಹೆಂಚು ಹಾಕ್ಸೋಣ ಅಂದ್ಬಿಟ್ಟು ಇವಾಗ ಕಬ್ಬಿಣದ ಐಟಮ್ ಬಂದೈತೆ. ಇದೆಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್, ಒಂದು 3-4 ದಿವಸದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊತಾ ಇರೋದು. ಮುಂದಿನ ವೀಡಿಯೋಸಲ್ಲಿ ಫುಲ್ ವೀಡಿಯೋ ಏನೇನು ಮಾಡಿಸಿದ್ದೀವಿ ಅದೆಲ್ಲ ಫುಲ್ ಶೇರ್ ಮಾಡ್ಕೊತೀನಿ. ಇವಾಗ ಒಂದು 5-6 ದಿವಸದ್ದು ಸ್ವಲ್ಪ ಇರೋದು ಇದು ವೀಡಿಯೋಸು. ಎಲ್ಲ ಫಸ್ಟ್ನೇ ದಿವಸ ಕಬ್ಬಿಣದ ಐಟಮ್ ಬಂತು, 2ನೇ ದಿವಸ ಮೆಷರ್ಮೆಂಟ್ ಹಾಕ್ಕೊಂಡ್ರು, ಇದು 3ನೇ ದಿವಸ ಎಲ್ಲ ಕೆಲಸ ರೆಡಿ ಮಾಡ್ತಾಯಿದ್ರು. ಇದು ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.